ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಸ್ಯಾಂಡಲ್ವುಡ್ ಅಪ್ಡೇಟ್ಸ್. ಇನ್ನೂ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಪಕ್ಕದಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ನು ಒತ್ತಿ. ಹಾಗೆ ನಮ್ಮ ಚಾನಲ್ ಹೆಚ್ಚಿನ ವೀಡಿಯೋಗಳನ್ನು ನೋಡಲು ಈಗಲೇ ನಮ್ಮ ಚಾನಲ್ಗೆ ಬೆಲ್ ಐಕಾನನ್ನು ಕೂಡ ಮರಿಲ್ಲ ಕ್ಲಿಕ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ಸುದ್ದಿ ನಿಮ್ಮ ಮುಂಚೆ ನೋಟಿಫಿಕೇಶನ್ ಬರ್ತದೆ. ನಮಸ್ಕಾರ ಸ್ನೇಹಿತರೆ, ಹೌದು, ವರ್ಷದ ಅಂತ್ಯದಲ್ಲಿ ಮತ್ತೊಂದು ಕನ್ನಡ ಚಿತ್ರರಂಗದಲ್ಲಿ ದುರಂತ ಅಂತಲೇ ಹೇಳ್ಬೋದು. ಲೋಕನಾಥ್ ಅವರು ಏನಿಲ್ಲ ಸ್ನೇಹಿತರೆ. ಹೌದು, ಏನು ಮಾಹಿತಿ ಸಂಪೂರ್ಣವಾಗಿ ಹೇಳ್ತೀವಿ. ಅದಕ್ಕೆ ಮುನ್ನ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಮರಿದಲ್ಲೇ ಕ್ಲಿಕ್ ಮಾಡಿ. ಹೌದು ಸ್ನೇಹಿತರೆ, 2008ನೇ ಕೊನೆಯ ವರ್ಷ ದಿನ ಈ ಕನ್ನಡ ಸಿನಿಮಾ ರಂಗ ಅನೇಕರನ್ನು ಕಳೆದುಕೊಂಡಿದೆ. ಈ ನೋವಿಗೆ ಮತ್ತೊಂದು ನೋವು ಎಂಬಂತೆ ಈಗ ಕನ್ನಡ ಸಿನಿಮಾ ರಂಗದ ಹಿರಿಯ ನಟ CS ಲೋಕನಾಥ್ ಅವರು ಇಂದು ಬೆಳಗಿನ ಜಾವ ವಿಧಿವಶರಾಗಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ಲೋಕನಾಥ್ 90 ವರ್ಷ ವಯಸ್ಸಾಗಿದ್ದ ಲೋಕನಾಥ್ ಅವರು ಬಹಳ ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಇವರಿಗೆ ಒಂದು ಗಂಡು ಹಾಗೂ 4 ಜನ ಹೆಣ್ಣುಮಕ್ಕಳಿದ್ದಾರೆ. ಇದೀಗ ಇವರು ತುಂಬ ಕುಟುಂಬವನ್ನು ಬಿಟ್ಟು ಭಾರತ ಲೋಕಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಹಾಗೆ 600ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಇವರು ಪಾತ್ರವನ್ನು ಮಾಡಿದ್ದಾರೆ. ನಾಗರಾವು, ಭೂತಯ್ಯ ನಮಗ, ಅಯ್ಯೋ, ಶರಪಂಜರ, ವಲಯನಾಸರಿ, ಸರ್ದಾರ್ ಈ 600ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದರು. ಮೂಲತಃ ರಂಗಭೂಮಿ ಕಲಾವಿದರಾಗಿದ್ದ ಇವರು ನಂತರ ಬಣ್ಣದ ಲೋಕಕ್ಕೆ ಪಾದಾರ್ಪಣೆ ಮಾಡಿದ್ದರು. ಮೇರು ನಟರೊಂದಿಗೆ ಇವರು ನಟಿಸಿದ್ದಾರೆ. ಪೋಷಕರ ಪಾತ್ರ, ಖಳನಾಯಕ ಪಾತ್ರ ಸೇರಿದಂತೆ ಹಲವಾರು ಪಾತ್ರಗಳಲ್ಲಿ ಮಿಂಚಿದ್ದರು ಲೋಕನಾಥ್. ಹೌದು ಸ್ನೇಹಿತರೆ, ಇನ್ನು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಇನ್ನು ಇವರನ್ನು ಪವಿತ್ರ ಕಲಾಕ್ಷೇತ್ರದಿಂದ 12 ಗಂಟೆಯಿಂದ 2:30 ಗಂಟೆ ಅಂತಿಮ ದರ್ಶನ ಇಡಲಾಗ್ತದೆ ಅಂತ ಕುಟುಂಬ ವರ್ಗಗಳು ತಿಳಿಸಿವೆ. ಇನ್ನು ಭಾರತ ಲೋಕಕ್ಕೆ ತೆರಳಿದ ಲೋಕನಾಥ್ ಅವರು ಚಿತ್ರರಂಗದವರು ಸಂತಾಪವನ್ನು ಕೂಡ ಸೂಚಿಸಿದ್ದಾರೆ. ನಟ ಜಗ್ಗೇಶ್ ಕೂಡ ಅವರು ಟ್ವಿಟರ್ ಖಾತೆ ಲೋಕನಾಥ್ ಸಂತಾಪ ಸೂಚಿಸಿದ್ದಾರೆ. 35 ವರ್ಷಗಳಿಂದ ವೈಯಕ್ತಿಕವಾಗಿ ಬಲ್ಲೆ ಈ ಶಿಸ್ತಿನ ಕಲಾಬಂಧುವನ್ನು ಅಂಬರೀಷ್ ಅವರ ಸ್ಮರಣಾರ್ಥ ಸಂದರ್ಭದಲ್ಲಿ ನನ್ನ ಪಕ್ಕ ಕೂತು ಆತ್ಮೀಯರಾಗಿ ಮಾತನಾಡಿದ್ದರು. ಪೂರ್ಣ ಆಯುಷ್ಯ ಶ್ರೇಷ್ಠಾಗಿ ಬದುಕಿ ನಿರ್ಗಮಿಸಿದ ಆ ಶ್ರೇಷ್ಠ ಮನುಜ ಅವರಲ್ಲಿ ತಂದೆ ತಾತ ಬಂದು ಕಾಣುತ್ತಿದ್ದೆ. ಅಲ್ಲಿತ್ತು ಅವರ ಮನೆ, ಬಂದಿದ್ದರು ಸುಮ್ಮನೆ, ಹೋದರು ಮತ್ತೆ ಅವರು ಮನೆಗೆ. ಓಂ ಶಾಂತಿ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ಜಗ್ಗೇಶ್ ಅವರು. ಏನೇ ಆಗಲಿ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂಬುದು ನಾವು ಆಶಿಸೋಣ ಸ್ನೇಹಿತರೆ. ಮತ್ತೆ ಇಂಥ ಕಲಾವಿದರು ಮತ್ತೆ ಹುಟ್ಟಿ ಬರಲಿ ಎಂಬುದು ಕೂಡ ನಾವು ಆಶಿಸೋಣ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ನಮ್ಮ ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡೋದನ್ನು ಮರೆಯಬೇಡಿ. ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಮರೆಯದಲ್ಲೇ ಕ್ಲಿಕ್ ಮಾಡಿ. ಹಾಗೆ ನಾವು ಮಾಡೋ ಪ್ರತಿ ಬ್ರೇಕಿಂಗ್ ಸುದ್ದಿಗಳು ನಿಮಗೆ ಮುಂಚೆ ನೋಟಿಫಿಕೇಶನ್ ಬರ್ತದೆ. ಮತ್ತೆ ಮುಂದಿನ ವೀಡಿಯೋಗೆ ಭೇಟಿಯಾಗೋಣ. ಅಲ್ಲಿಯ ತನಕ ನಾನು ನಿಮ್ಮ ಪ್ರೀತಿ ಅರುಣ ರಚನೆ ಹೋಗಿಬಿಡ್ತೀನಿ. ನಮಸ್ಕಾರ ಸ್ನೇಹಿತರೆ.